ವಿಷಯ ನನಗ್ ಬಿಡಿ. ಇವನಿಗೆ ಯಾವ ಶಿಕ್ಷೆ ಕೊಡ್ಬೇಕೋ ನಾನ್ ಕೊಡ್ತೀನಿ. ನಮ್ಮ ಅಪ್ಪನ ಸ್ಥಿತಿಗತಿ ನೋಡ್ಕೊಂಡು ಆ ದುಃಖಕ್ಕೆ ಸರಿಯಾದ ಶಿಕ್ಷೆ ದೊಕ್ಕತ್ತೆ. ಮೊದ್ಲು ನೀವು ನಿಮ್ಮ ಹೆಂಡತಿಗೆ ಸರಿಯಾಗಿ ಶಿಕ್ಷೆ ಕೊಡಿ ಸರ್. ಅವನ್ ಶೂಲ ಆದ್ರೆ ಇವಳೇ ಮೂಲ. ಬರ್ತೀನಿ ಸರ್. ರೀ ಏನ್ರಿ ನೋಡ್ತಾ ನಿಂತಿದ್ದೀರಾ? ಅವಳು ಬಾಯಿಗೆ ಬಂದ ಹಾಗೆ ಮಾತಾಡ್ಕೊಂಡು ಹೋದ್ರು ಸುಮ್ಮನೆ ನಿಂತಿದ್ರಿ. ಈಗ ನಮ್ ವಿಜಿನವಳು ಎಳ್ಕೊಂಡು ಹೋಗ್ತಿದ್ದಾಳೆ. ಏನಾದ್ರೂ ಮಾಡ್ರಿ. ಈ ಕೆಲ್ಸನ ನಾನು ಮೊದಲೇ ಮಾಡ್ಬೇಕಾಗಿತ್ತು ಕಣೆ. ಈ ಮನೆ ಅಪಾಯ ಅಂತ ಹೊರಗಡೆ ಇರೋ ಹುಡುಗಿಗೆ ಅರ್ಥ ಆಯ್ತು, ನನಗೆ ಅರ್ಥ ಆಗ್ಲಿಲ್ವಲ್ಲೇ. ವಿಜಯ್ ಕೇಳಿದ್ದೆಲ್ಲ ಕೊಡ್ತಾ ಬಂದಿದ್ ಯಾವ್ದಿಕ್ಕೆ? ಅವನ್ನ ಹಾಳು ಮಾಡೋದಿಕ್ಕ? ಅಂದ್ರೆ ಅವನ್ನ ಹಾಳು ಮಾಡೋದೇ ನಿನ್ನ ಉದ್ದೇಶ ಆಗಿತ್ತ? ಏಯ್, ನೀನು ಹೆಣ್ಣಲ್ಲ ಕಣೆ, ಹೆಣ್ಣಿನ ರೂಪದಲ್ಲಿರೋ ಹೆಮ್ಮಾರಿ. ನೀನ್ ಈ ಮನೇಲಿ ಇರಬಾರ್ದು. ಇನ್ನು ಒಂದು ಕ್ಷಣನೂ ಈ ಮನೇಲಿ ಇರಬಾರ್ದು. ಹಿಂಗಿವ ಏನಾಯ್ತು? ಏನ್ ಬೇಡ, ಯಾಕೆ ಕಿರ್ಚ್ಕೊಂಡೆ? ಯಾಕೆ ತಂಗಿವ ಏನಾಯ್ತು? ಯಾಕೆ ನಡುಕ? ಬೆವರಿದೆ ತಂಗಿವ, ಯಾಕೆ ಏನಾಯ್ತು? ನಿನ್ನೇ ಕೇಳ್ತಿರೋದು. ಕೆಟ್ಟ ಕನ್ಸು. ಅಲ್ಲೇ ಹಾಗೆ ಕೂತು ತೂಕಡಿಸ್ತಾ ಇದ್ದೆ ಅಣ್ಣ. ಕೆಟ್ಟ ಕನ್ಸು. ಅಂದ್ರೆ ಕನಸಲ್ಲಿ ನಿನ್ನ ಮಗರ ಮತ್ತೇನಾದ್ರೂ ಎಡವಟ್ಟು ಮಾಡ್ಕೊಂಡ ತಂಗಿವ? ನನಗೇನೋ ಕೆಟ್ಟದಾಗ್ತಾ ಇರೋ ಸೂಚನೆ ಸಿಗ್ತಾ ಇದೆ ಅಣ್ಣ. ಎಲ್ಲಿ? ಗೀತಾ ಮನೇಲಿ ಏನೋ ಹೆಚ್ಚು ಕಮ್ಮಿ ಆದಾಗಿದೆ. ಅಲ್ಲೇನಾದ್ರೂ ತೊಂದರೆ ಆದ್ರೆ ಅದ್ರ ಪರಿಣಾಮ ಆಗೋದು ಇಲ್ಲಿ. ಯಾಕಂದ್ರೆ ವಿಜಯ್ ಮದ್ವೆ ಆಗೋ ತನಕ ನಮಗೆ ಅಪಾಯ ತಪ್ಪಿದ್ದಲ್ಲ ಅನ್ನೋ ಮಾತನ್ನ ಗುರುಜಿ ಈಗಾಗ್ಲೇ ಹೇಳಾಗಿದೆ. ನೆನ್ಪಿದ್ಯಾ? ಅಲ್ಲಮ್ಮ, ಮಾಮೂಲಿ ಕನಸಿಗೆ ನೀನ್ ಕನ್ಸಲ್ಲಿ ಏನೋ ಒಂದು ಸಂಕೇತ ಬಂತು ಅಂದ್ರೆ ಅದು ಮುಂದಾಗೋ ಅನಾಹುತಕ್ಕೆ ಸಿಗ್ತಾ ಇರೋ ಸೂಚನೆ ಅಂತ ಅಂದ್ಕೋಣ. ಕನ್ಸಲ್ಲಿ ಗೀತಾ ಬಂದು ನನ್ನ ವಿರುದ್ಧ ಮಾತಾಡಿದ್ಲು. ಅದನ್ ಕೇಳಿದ್ ನಿಮ್ ಬಾವಾಜಿ ನನ್ನ ಕತ್ತಿಡಿದು ಮನೆಯಿಂದ ಆಚೆ ಹಾಕಿದ್ರು.
ಅಂದರೆ ಗೀತಾ ಬೇಲಿ ದಾಟಿ ಬಂದು ನಿನ್ನನ್ನು ಈ ಮನೆಯ ಕಂಪೌಂಡ್ ದಾಟಿಸ್ತಾಳೆ ಅನ್ನೋದು ನಿಜ ಆಗುತ್ತೆ ಅನ್ನೋ. ಹಾಗಾಗ್ಬಾರ್ದು. ಅದಕ್ಕೆ ಹೇಳ್ತಾ ಇದ್ದೀನಿ, ಮೊದಲು ಗೀತಾ ಮನೆಯಲ್ಲಿ ಏನಾಗಿದೆ ಅಂತ ವಿಚಾರಿಸು, ತಿಳ್ಕೊ. ಸರಿ ತಂಗಿ. ಸಮಾಧಾನ ಮಾಡ್ಕೊಳ್ಳೆ ಗೀತಾ, ಏನೇ ಬಂದರೂ ದಬಾಯಿಸ್ತೀನಿ ಅನ್ನೋ ನಿಮ್ಮಪ್ಪ ವಿಷ ಕುಡಿದು ಹೀಗೆ ಮಲಗಿದ್ದಾರೆ ಅಂದರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಸುಮ್ಮನೆ ಮಲಗಿಲ್ವೇ, ಸಾವಿನ ಮನೆಗೆ ಹೋಗೋ ತಯಾರಿ ಮಾಡ್ಕೊಂಡು ಮಲಗಿದ್ದಾರೆ. ಅಂದರೆ ಡಾಕ್ಟರ್ ಏನು ಹೇಳಿದ್ರು? ಎಚ್ಚರ ಆಗಬೇಕು, ಟ್ರೀಟ್ಮೆಂಟ್ಗೆ ಸ್ಪಂದಿಸ್ಬೇಕು. ಬದುಕೋ ಭರವಸೆ ಕೊಡ್ತಿಲ್ವೇ? ಕೊನೆಗೂ ಆ ವಿಜಯ್ ಅನ್ಕೊಂಡಿರೋದನ್ನ ಸಾಧಿಸ್ಬಿಟ್ಟಾಗಿದ್ದ. ಎಂತ ನೀಚ ಅವನು. ಅವನ್ ನೀಚ ಅಂದಮೇಲೆ ಅವಳು ನೀಚಲೆ. ಅವನ್ ಸಾಧನೆಗೆ ಸಹಾಯ ಮಾಡ್ತಿರೋದು ಯಾರು ಹೇಳು? ಯಾರು? ಅವ್ರಮ್ಮ, ದಿ ಗ್ರೇಟ್ ಭಾನುಮತಿ. ಏನು ಹೇಳ್ತಿದ್ಯಾ? ಅವ್ರ ಸಂಸ್ಕೃತ ಮಾಸ್ಟರ್ ಹೇಳಿದ್ ನಿಜ. ಅವ್ರ ಕಾರ್ ಸುಟ್ಟಿದ್ ಗೊತ್ತಾದ್ಮೇಲೂ ಅವ್ರಮ್ಮ ಮಾಡಿದ್ದೇನು, ಮಗಂದೇನು ತಪ್ಪಿಲ್ಲ ಅಂತ ಮೇಷ್ಟ್ರ ಬಾಯಿಲೆ ಹೇಳ್ಸಿ ಮೇಷ್ಟ್ರಿಗೆ ಚೆಕ್ ಕೊಟ್ಟು ಮಗನ್ನ ಮುದ್ದು ಮಾಡಿದ್ರು. ಕಾಲೇಜಲ್ಲಿ ನಿಮ್ಮ ಮಗನ ಉಪಟಳ ಜಾಸ್ತಿ ಆಗ್ತಿದೆ ಅಂತ ಅವ್ರ ಅಮ್ಮನ ಹತ್ರ ಹೋಗಿ ಹೇಳ್ದೆ. ಅದಕ್ಕೆ ಏನ್ ಮಾಡಿದ್ರು? ನಾನು ಹೇಳ್ತೀನಿ ಬಿಡಮ್ಮ ಅಂತ ಸಮಾಧಾನ ಮಾಡಿದ್ರು. ಮಗನ ಸುಮ್ಮನೆ ಬಿಟ್ರು. ನನ್ನ ಮೇಲೆ ಪೆಟ್ರೋಲ್ ಹಾಕಕ್ ಬಂದಾಗ ಭಾನುಮತಿ ತಡೆದ್ರು. ಆದ್ರೆ ವಿಜಯ್ಗೆ ಏನ್ ಮಾಡಿದ್ರು? ಏನೂ ಇಲ್ಲ. ಮಿನಿಸ್ಟರ್ ಸರ್ ವಿಜಯ್ ಕೆನೆಗ್ ಬಾರಿಸಿ ಕ್ಷಮೆ ಕೇಳಿಸಿದ್ರೆ ಹೊರತು ಇಲ್ಲಿ ತನಕ ಅವ್ರಮ್ಮ ಒಂದೇ ಒಂದು ಮಾತು ಬೈದಿಲ್ಲ. ವಿಜಯ್ ಬದುಕು ಹಾಳು ಮಾಡ್ತಿರೋದು ಬೇರೆ ಯಾರು ಅಲ್ಲ, ಅವ್ರ ತಾಯಿ ಭಾನುಮತಿನೇ. ಈಗ ನನಗಾಗ್ತಿರೋ ತೊಂದರೆಗೆ ವಿಜಯ್ ಎಷ್ಟು ಕಾರಣನೋ ಅಷ್ಟೇ ಅವ್ರ ತಾಯಿ ಕೂಡ ಕಾರಣ. ವಿಜಯ್ ರಾಕ್ಷಸ ಆದ್ರೆ ಅವ್ರಮ್ಮ ರಾಕ್ಷಸಿ. ಅದೆಲ್ಲ ಬಿಡೆ, ಈಗ ನಿನ್ನ ಅಪ್ಪನಿಗೆ ಹೆಚ್ಚು ಕಡಿಮೆ ಆದರೆ ಏನು ಗತಿ? ಹೆಚ್ಚು ಕಡಿಮೆ ಆಗುತ್ತೋ ಬಿಡುತ್ತೋ, ಆದ್ರೆ ಆ ವಿಜಯ್ ಮತ್ತೆ ಭಾನುಮತಿನ ನಾನ್ ಸುಮ್ಮನೆ ಬಿಡಲ್ಲ. ಏನ್ ಮಾಡ್ತೀಯೇ? ತೀರ್ಮಾನ ಮಾಡಾಗಿದೆ. ಅದನ್ನ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ತಂಗ್ಯವ್ವ ಹಾ, ನಿನ್ನ ಕನಸು ನಿಜ, ಆ ಕನಸಿನ ಸಂಕೇತನೂ ನಿಜ, ಆ ಗೀತಾ ಮನೆಯಲ್ಲಿ ಅನಾಹುತ ನಡೆದಿದ್ದು ನಿಜ. ನಿನ್ನ ಬೋಳ್ಮಂಡೆ ಗುರೂಜಿ ತರ ನಿಂಗೂ ದೇವರು ಒಂದು ಸಿದ್ಧಿ ಕೊಟ್ಬಿಟ್ಟಿದ್ದಾನೆ. ಏನ್ ಹೇಳು, ಮುಂದಕ್ಕೆ ಏನ್ ನಡೆಯುತ್ತೆ ಅನ್ನೋದು ಇವತ್ತೇ ಹೇಳುವಂಥದ್ದು. ತಂಗ್ಯವ್ವ, ನಿನ್ನನ್ನು ನನ್ನ ತಂಗ್ಯವ್ವ. ಪ್ಲೀಸ್ ಹೊಗಳೋದು ನಿಲ್ಲಿಸ್ತ್ಯಾ? ಮತ್ತಿನ್ನೇನು ಹೇಳಿ ತಂಗ್ಯವ್ವ, ನಿನ್ನ ಮಗರಾಯ ಮಾಡಿದ ಗೆಸ್ಟ್ ಹೌಸ್ ಅನಾಹುತದ ವಿಡಿಯೋ ಆ ಗೀತಾ ಮದುವೆ ಆಗ್ಬೇಕಾಗಿರೋ ಹುಡುಗನ ಮೊಬೈಲ್ಗೆ ಹೋಗಿದೆ. ಈ ಗೀತಾ ಅನ್ನೋ ಸೆಕೆಂಡ್ ಹ್ಯಾಂಡ್ ಹೆಣ್ಣು ನಂಗೆ ಬೇಡ, ತುಪ್ಪುಕ್ಕಿ ಮದುವೆ ಕ್ಯಾನ್ಸಲ್ ಅಂತ ಹೇಳಿ ಹೋಗಿದ್ದಾನೆ. ಆಮೇಲೆ ಏನಾಯ್ತು? ಆಮೇಲೆ ಇನ್ನೇನಾಗುತ್ತೆ ತಂಗ್ಯವ್ವ, ಒಂದು ಕಡೆ ಮಗಳ ಮದುವೆ ಕ್ಯಾನ್ಸಲ್ ಆಯ್ತು, ಮಗಳ ಶೀಲದ ಗತಿ ಈ ತರ ಆಯ್ತು. ಈ ಸಮಾಜದಲ್ಲಿ ಹೆಂಗಪ್ಪ ತಲೆ ಎತ್ತಿ ಬದುಕೋದು ಅಂತ ಆ ಗೀತಾಳಪ್ಪ ಒಳ್ಳೆ ಜ್ಯೂಸ್ ಕುಡ್ದಂಗ ವಿಷ ಕುಡ್ದು ಈಗ ಗೀತಾ ಫ್ಯಾಮಿಲಿ ಆಸ್ಪತ್ರೆಯಲ್ಲಿದೆ. ಗೀತಾಳಪ್ಪ
ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾನೆ ಬೆಡ್ ಮೇಲೆ. ಯಾವ ಆಸ್ಪತ್ರೆ? ಯಾವ ಆಸ್ಪತ್ರೆ ಏನು ತಂಗ್ಯವ್ವ, ಯಾವ ಡಾಕ್ಟ್ರು ಅಂತ ತಿಳ್ಕೊಂಡು ಅವರ ನಂಬರೂ ಪಡ್ಕೊಂಡು ಬಂದಿದ್ದೀನಿ. ಕಮ್ ಆನ್, ಟೇಕ್ ಇಟ್. ಪರಿಸ್ಥಿತಿ ಇನ್ನೂ ಸುಧಾರಿಸ್ತಾನೆ ಇಲ್ವಲ್ಲ? ಸುಧಾರಿಸ್ಕೊಳ್ಳೋ ಲಕ್ಷಣಗಳು ಕಾಣ್ತಿಲ್ಲ ಡಾಕ್ಟರ್. ಹಲೋ. ಹಲೋ ಡಾಕ್ಟರ್, ಗುಡ್ ಮಾರ್ನಿಂಗ್. ನಾನು ಮಿನಿಸ್ಟರ್ ಸೂರ್ಯಪ್ರಕಾಶ್ ಅವ್ರ ಹೆಂಡತಿ ಭಾನುಮತಿ ಮಾತಾಡ್ತಾ ಇದ್ದೀನಿ. ಹಾ, ಹೇಳಿ ಮೇಡಮ್. ಅಲ್ಲಿ BP ಶ್ರೀನಿವಾಸ್ ಅಂತ ಒಬ್ರು ಪೇಷಂಟ್ ICUನಲ್ಲಿದ್ದಾರಂತಲ್ವಾ? ಹೌದು ಮೇಡಮ್, ರೈಟ್ ನಾವು ಅವ್ರ ಎದುರಿಗೆ ನಿಂತಿದ್ದೀನಿ. ಅವ್ರ ಪರಿಸ್ಥಿತಿ ಹೇಗಿದೆ? ನೀವು ಅವ್ರ ಸಂಬಂಧಿಕರ ಮೇಡಮ್? ಗೊತ್ತಿರೋರು. ಅವ್ರ ಕಂಡೀಷನ್ ಹೇಗಿದೆ ಅಂತ ಸ್ವಲ್ಪ ಕರೆಕ್ಟಾಗಿ ಹೇಳಿ. ಮೇಡಮ್, 30% ಅಷ್ಟೇ ಚಾನ್ಸಸ್ ಇರೋದು. ಇನ್ನು 70% ಅವ್ರು ಉಳಿಯೋದು ಅನುಮಾನ. ಓ, ಅವ್ರು ಬದುಕಕ್ಕೇನಾದ್ರೂ ಚಾನ್ಸ್? ಕಷ್ಟ ಮೇಡಮ್, ದೇಹದೊಳಗೆ ತುಂಬ ಡ್ಯಾಮೇಜ್ ಆಗಿದೆ. ಪೇಷಂಟು ಇನ್ನೂ ಉಸಿರಾಡ್ತಾ ಇದ್ದಾರೆ ಅನ್ನೋದೊಂದು ಬಿಟ್ಟರೆ ಮಿಕ್ ಯಾವುದಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಬೇರೆ ಎಲ್ಲಾದರೂ ಕರ್ಕೊಂಡೋಗಿ ಹೊರಗಡೆ ಟ್ರೀಟ್ಮೆಂಟ್ ಕೊಡಿಸಿ ಅನ್ನೋದು ದುಡ್ಡು ಖರ್ಚು ಅಷ್ಟೇ ಮೇಡಮ್. ಇದು ಹೋಗೋ ಕೇಸೆ. ಓಕೆ, ಐ ನೀಡ್ ಅ ಹೆಲ್ಪ್ ಫ್ರಮ್ ಯು. ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿದೆ. ಪೇಷಂಟ್ ಏನಾದರೂ ನಿಮ್ಮ ಟ್ರೀಟ್ಮೆಂಟಿಗೆ ರೆಸ್ಪಾಂಡ್ ಮಾಡಿದ್ರೆ ಆದಷ್ಟು ಅವ್ರನ್ನ ಬದುಕಿಸೋ ಪ್ರಯತ್ನ ಮಾಡಿ. ಶ್ಯೂರ್ ಮೇಡಮ್, ಖಂಡಿತ ಮಾಡ್ತೀವಿ. ಇಟ್ಸ್ ಅವರ್ ಡ್ಯೂಟಿ. ಅಕಸ್ಮಾತ್ ಪೇಷಂಟ್ BP ಶ್ರೀನಿವಾಸ್ ಅವ್ರು ಸತ್ರೆ ಅವ್ರ ಸಾವನ್ನ ನಾಳೆ ಸಂಜೆ 6 ಗಂಟೆ ತನಕ ಅವ್ರ ಮನೆಯವರಿಂದ ಮುಚ್ಚಿಡಿ. ಮೇಡಮ್? ಎಸ್, ಇದೇ ಸಹಾಯನ ನಾನು ನಿಮ್ಮಿಂದ ಬಯಸ್ತಾ ಇರೋದು. ಅವ್ರ ಸತ್ರೆ ಯಾವುದೇ ಕಾರಣಕ್ಕೂ ಆ ಸುದ್ದಿನ ಅವ್ರ ಮಗಳು ಗೀತಾ ಮತ್ತು ಅವ್ರ ಹೆಂಡತಿ ಸುಶೀಲಮ್ಮ ಅವ್ರ ಹತ್ರ ನಾಳೆ ಸಂಜೆ 6 ಗಂಟೆ ತನಕ ತಿಳಿಸ್ಬಾರ್ದು. ಅಲ್ಲಿ ತನಕ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತಾನೆ ಹೇಳಿ. ಮಂತ್ರಿ ಹೆಂಡತಿ ಬೇಡ್ತಾ ಇರೋ ಸಹಾಯನ ನೆನಪಲ್ಲಿಟ್ಕೊಳ್ಳಿ. ಮುಂದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಒಂದು ವೇಳೆ ಈ ಕೇಸಲ್ಲಿ ಪೊಲೀಸ್ ಎಲ್ಲ ಇನ್ವಾಲ್ವ್ ಆಗ್ತಾರೆ ಅಂತ ನೀವು ಗಾಬರಿ ಆಗಬೇಡಿ. ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಓಕೆ ಮೇಡಮ್.